ಅದು 6 ಬಂದ ನಂತರ ಗೊತ್ತಾಗಲ್ಲ, ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ ಮೊದಲನೇ ಮಾತು ನಮಗ್ ಕನ್ಫ್ಯೂಸ್ ಇತ್ತು. ಇವರು ಭ್ರಷ್ಟಾಚಾರ ಮ್ಯಾಗ ಹೆಂಗ್ ಇಡಿ ರೇಡ್ ಮಾಡಿದ್ರು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗ ಜಸ್ಟಿಫೈ ಮಾಡ್ತಾರೋ ಅದನ್ನ ಅವ್ರ ಹೆಂಗ ಮಂಜುನಾಥ್ ಅವ್ರ ನೋಡ್ತಾರೋ ಗೊತ್ತಿಲ್ಲ. ನಮಗ್ ಮಾತ್ರ ಅದು ಆಶ್ಚರ್ಯ. ಯಾಕಂದ್ರೆ ಬೇರೆ ಇದ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡ್ಲಿಕ್ಕೆ CBI ಮಾಡ್ಲಿಕ್ಕೆ ಅಧಿಕಾರಿಗಳಿದಾವ ಬೇರೆ. ಏನಾದ್ರೂ ಕಾದ್ ನೋಡೋಣ, ತಕ್ಷಣ ಹೇಳಿಕ್ ಆಗೋಲ್ಲ. ಎದಕ್ರೆ ಇಲ್ಲ, ಇವತ್ತು ಮಾತಾಡ್ತೀವಿ, ಸಿಗ್ತಾರೆ, ಮಾತಾಡ್ತೀನಿ ಇವತ್ತು. ಇನ್ನಾಯ್ತು, ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಮತ್ತೆ ಕರಿತಾರೆ. ಎಷ್ಟಿಗೆ ಮುಗಿದಿಲ್ಲ ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಅವಾಗಂದ್ರೆ ಅವ್ರು ಹೆಂಗ್ ಜಸ್ಟಿಫೈ ಮಾಡ್ತಾರ, ಅದ್ರಲ್ಲಿ ಏನಿದೆ, ಏನ್ ಬರೀತಾರ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತದೆ ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂತ ವಿಚಾರ. ಅವ್ರು ಮತ್ತೆ ಕರಿಲೇಬೇಕು, ಒಂದೇ ಸಾರಿಗೆ ಏನ್ ಮುಗಿಯಲ್ಲ. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತದೆ ಅಷ್ಟೇ. ಮಂಜುನಾಥ್ ಅಂದಿಲ್ಲ, ಅವ್ರ ಫ್ಯಾಮಿಲಿ ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರಲ್ಲ. ಅವರು ಬ್ರದರ್ ಹೆಸರ್ಲೆ, ಅವ್ರ ಹೆಸರ್ಲೆ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ ಮಾಡಿದಾರ. ನಾನು ಒಂದ್ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರ್ಲೆ ಇದೆ ಹೇಳ್ತಾ ಇದ್ರು ಅವರು. ಸೊ ಇರ್ಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರ್ಲೆ, ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರ್ಲೆ ಇರ್ಬೇಕು. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗ್ ನಿನ್ನೆ ಇನ್ನೂ 2 ದಿವಸ ಆಗಿಲ್ಲ. ಅವ್ರು ಕೇಳುವಂತ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರಿ ಹಸ್ತಾಂತರ ಆಯ್ತು, ಆದ ತಕ್ಷಣನೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದ್ರು ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮ್ಯಾಗ ಅದರ ಸ್ವರೂಪ ಪರಿಣಾಮ ಗೊತ್ತಾಗ್ತದೆ. ಪ್ರಕರಣ ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಬೆಂಬಲ ಇತ್ತು, ಹಾಗೆ ಅದಕ್ಕೆ ತಾವು ಹೆಂಗ್ ಬೆಂಬಲ ಅಂದ್ರೆ ಹೆಂಗ್ರೆ ಅಂದ್ರೆ ಅವ್ರ ಬೆಂಬಲದಿಂದ ಅವರು ಇವರು 15 ವರ್ಷದಿಂದ ಪ್ರಭಾವ ಬೆಳೆಸಿದ್ರು, ಹಂಗೆ ಹಿಂಗೆ ಅಂತ ಚರ್ಚೆ ಮಾಡ್ತಾರೆ. ಎಲ್ಲಿದ್ರು ಅಧಿಕಾರಿನಲ್ಲ, ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ರು ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂತದ್ದು. ಅದು ಎಲ್ಲೇ ಸುತ್ತಾಗ್ತಾರೆ ಇರ್ತಾವ ಅವ್ರು. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದ್ಸಲ ಸರ್ಕಾರಿ ನೌಕರಿ ಹತ್ತಿ ಬಿಟ್ರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರಲ್ಲ. ಇನ್ನು ಏನು ಈಗ ತಕ್ಷಣ ಅವರು ನಮ್ ವಿರೋಧ ಮಾಡ್ತಾರ ಅಂತ ಹೇಳಕ್ ಆಗೋಲ್ಲ. ಅಟ್ಲೀಸ್ಟ್ ಅವ್ರು ಏನು ಕರಿತಾರ, ಏನ್ ಕೇಳ್ತಾರ, ಅವಾಗ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಗುತ್ತೆ. ಈಗ ತಕ್ಷಣ ಹೇಳಿಕ್ ಆಗೋಲ್ಲ. ಅವರು ನಮ್ ವಿರೋಧ ಮಾಡ್ತೀರ ತಕ್ಷಣ ಹೇಳಿಕ್ ಆಗೋಲ್ಲ. ಗಾಳಿ ಸಂಬಂಧಪಟ್ಟ ಅವ್ರ ಹೇಳಿಕೆ ಇನ್ನೊಂದ್ರೆ ಕರಿಯೋರು ಹೇಳ್ತಾರೆ ನನ್ನ ಮೇಲೆ ಮುಂದಿನ ದಾಳಿ ಆಗ್ಬೋದು ಅಂತ ಇದೆಲ್ಲ ಈಗ ಚುನಾವಣೆ ಬತ್ತಲ್ಲ, 28 ಬತ್ತಂದ್ ಬಾಕಿದೆಲ್ಲ ಹೊರಗೆ ಬರ್ತಾವ ಇವೆಲ್ಲ. ಅಲ್ಲ, ಅವ್ರ ಹೇಳ್ತಿ ನಿಜ ಐತಿ. ಯಾರ ಭ್ರಷ್ಟಾಚಾರ ಮಾಡಿದ್ರು, ಯಾರ ಅಥವಾ ಇನ್ವಾಲ್ವ್ ಆಗಿದ್ರೆ ಅವ್ರ ಶಿಕ್ಷೆ ಆಗ್ಬೇಕಂತ ತಿಳುವಂತ ಇರ್ತಾರ. ಅವ್ರು ಯಾರನ್ನ ಟಾರ್ಗೆಟ್ ಮಾಡಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದ್ರಲ್ಲಿ ತಪ್ಪೇನಿದೆ.
ಸಿದ್ದರಾಮಯ್ಯ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇಟ್ಟಿದ್ದಾರೆ. ಹಾ ಈಗ ಏನಾದ್ರು ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ ಈಗ? ಹೆಂಗ ಅಳಿದ ಹೆಂಗ್ರ ಅದ್ ಮಾಪ್ ಹೆಂಗ್ ಅಳಿದ್ರು? ಯಾವ ಮಾಪನಾಗ ಹಾಕ್ಯಾರ ಅವ್ರು ಅದನ್ನ? ಅದು ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗ್ಯಾವ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಏನೇನ್ ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತ್ತು ಸಿದ್ದರಾಮಯ್ಯ ಅವರು. ಮತಭೇದ ಆಗಂತ ಸಂದರ್ಭ ಏನು ಬಂದಿಲ್ಲ ಮತಭೇದ ಆಗುವಂತ ಸಂದರ್ಭ ಯಾವ ಬಂದೇ ಇಲ್ಲ ಅಲ್ಲ. ಸರ್, ಈಗ ಬಿಡದಿ ಸರ್, ಇದು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗ್ತಿದ್ರು, ಮಂತ್ರಿನೂ ಆಗ್ತಿದ್ರು. ತಪ್ಪಿದವರೇ ಸಿದ್ದರಾಮಯ್ಯ ಅವರು ಇರಲಿಲ್ಲ. ನೋಡಿ, ನಾ ಎಷ್ಟು ಸಲ ಹೇಳಿದೀನಿ, ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದ್ರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತು. ಫಸ್ಟ್ ಅಧ್ಯಕ್ಷ ನಮ್ಗಿತ್ತು. ಬಟ್ ಅದು ಈಗ ಅನ್ವಯ ಆಗಿದ್ದು ಸ್ವಲ್ಪ ಎಲ್ಲರಿಗೂ ಪ್ರಶ್ನೆ ಇದೆ ಸರ್. ಈ ಹಿಂದೆ ಅನ್ವಯ ಇಲ್ಲ. ಒಬ್ಬೊಬ್ಬರಿಗೆ ನಾಲ್ಕು ಕೂತಿದ್ರು ಸರ್ ಬೆಂಗಳೂರು ನಗರ ಅದೇನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರ್ 2ರಾಗ ಯಾವ ಹೋದ್ರಂತ 2 ತಿಂಗಳಿಂದ ಹೇಳಿದ್ರು. ನಾವು ಮೊದಲೇ ಅಧ್ಯಕ್ಷ